ಹೆಣ್ಮಕ್ಳಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು ತುಂಬಾನೇ ಸುಲಭ. ಹೇಗೆ ಅಂದರೆ, ಮದುವೆ ಆಗಿರೋ ಹೆಣ್ಮಕ್ಳು ಕೊರಳಲ್ಲಿ ತಾಳಿ ಸರ ಇರುತ್ತೆ, ಕಾಲಲ್ಲಿ ಕಾಲುಂಗುರ ಇರುತ್ತೆ. ಇದನ್ನೆಲ್ಲ ನೋಡಿ ನಮಗೆ ಈಸಿಯಾಗಿ ಇವರಿಗೆ ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಗಂಡ್ಮಕ್ಳಿಗೆ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋಕ್ಕೆ ಏನಿದೆ? ಗಂಡು ಮಕ್ಕಳಿಗೂ ಮದುವೆ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋಕೆ ಹೆಣ್ಮಕ್ಳು ಥರ ಏನಾದರೂ ಗುರ್ತಾಗಿ ಇರಬಾರ್ದಾ? ಸೂಪರ್ ಸ್ಮಾರ್ಟ್ ಆಗಿ ಕಾಣ್ತಿದ್ದೀನಲ್ಲ. ಏನು ಸಾಹೇಬ್ರು, ತುಂಬ ಖುಷಿಯಾಗಿದ್ದೀರಾ? ನಮ್ಮ ಮದುವೆ ಆಗಿ 2 ತಿಂಗಳಾಯಿತು, ಈಗಲೂ ನೀವು ಇಷ್ಟೊಂದು ಹ್ಯಾಪಿಯಾಗಿದ್ದೀರಾ ಅಂದರೆ ನಮ್ಮ ಮದುವೆಯಿಂದ ನೀವು ತುಂಬ ಖುಷಿಯಾಗಿದ್ದೀರಾ ಅಂತ ಆಯಿತು. ಎಲ್ಲರೂ ನೀವಿಷ್ಟು ಖುಷಿಯಾಗಿರೋದನ್ನ ನೋಡಿನೇ ನೀವು ಮದುವೆಯಿಂದ ತುಂಬ ಖುಷಿಯಾಗಿದ್ದೀರಾ, ನಿಮಗೆ ತುಂಬ ಒಳ್ಳೆ ಹೆಂಡತಿ ಸಿಕ್ಕಿರಬೇಕು ಅಂತ ಅಂದ್ಕೊಳ್ತಾರೇನೋ ಅಲ್ವಾ? ಹೌದು ತಾನೇ? ಎಲ್ಲರೂ ಹಾಗೆ ಅಂದ್ಕೊಳ್ತಾರೆ ಅನಿಸುತ್ತೆ. ಏನಂದೆ? ನಾನು ಮದುವೆ ಆಗಿರೋದಕ್ಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇದೆಯಾ? ಹಾಗೆ ಅಂದ್ಕೊಳ್ಳೋಕ್ಕೆ ಎಲ್ರಿಗೂ ನನ್ನ ಮದುವೆ ಆಗಿದೆ ಅಂತ ಗೊತ್ತೇ ಇಲ್ಲ. ನಾವು ಗಂಡ್ಮಕ್ಳು ಮದುವೆ ಆದಮೇಲೂ ಆಚೆ ಹೋದ್ವಿ ಅಂದರೆ ಎಷ್ಟೋ ಜನ ನಮಗೆ ಹುಡುಗಿರ ಸಂಬಂಧನ ಇಟ್ಕೊಂಡು ಕ್ಯೂ ನಿಂತಿರ್ತಾರೆ. ನನ್ನಂಥ ಸ್ಮಾರ್ಟ್ ಆಗಿರೋ ಹುಡುಗರು ಹೊರಗಡೆ ಹೋದರೆ ಎಷ್ಟೋ ಜನ ಹುಡುಗಿರು ಅವ್ರಿಗೆ ಗೊತ್ತೇ ಆಗಲ್ವಲ್ಲ ನಮಗೆ ಮದುವೆ ಆಗಿದೆ ಅಂತ. ನಮ್ಮನ್ನು ನೋಡಿ ಆಹಾ ಏನು ಸಖತ್ತಾಗಿದ್ದಾನೆ, ಇಂಥ ಹುಡುಗನ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮನ್ನು ಹೇಗೆ ಗುರಾಯಿಸ್ತಾ ಇರ್ತಾರೆ ಗೊತ್ತಾ? ಇದನ್ನೆಲ್ಲ ನೋಡ್ತಾ ಇರುವಾಗ ನಮಗೊಂಥರ ಮಜಾ ಬರ್ತಾ ಇರುತ್ತೆ. ಲಾಲಲ ಲಾಲಲ ಪರ್ಸಿಲ್ಲೆಲ್ಲೋ ಇಟ್ಟಿದ್ನಲ್ಲ. ಗಂಡನ ಮಾತುಗಳನ್ನು ಕೇಳಿ ಪಲ್ಲವಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಓ ಮರ್ತುಬಿಟ್ಟಿದ್ದೆ, ಅಲ್ಲೇ ಹಾಲ್ನಲ್ಲೇ ಇಟ್ಟಿದ್ದೀನಿ, ಹೋಗ್ತಾ ಹಾಗೆ ತೊಗೊಂಡು ಹೋಗ್ಬಿಟ್ಟಾಯ್ತು. ಅದೆಲ್ಲ ಸರಿ, ಇಷ್ಟು ರಾತ್ರಿಲಿ ಈ ನಮ್ಮನೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಯಾವ ಕಡೆ ಹೊರಟಿದ್ದೀರಾ ನೀವು? ಇವತ್ತೇನು ನೀವು ಮನೇಲಿರೋ ಥರ ಕಾಣ್ತಾ ಇಲ್ಲ? ಪಲ್ಲವಿ, ಕೋಪ ಮಾಡ್ಕೋಬೇಡ. ನಾನಿವತ್ತು ನನ್ನ ಫ್ರೆಂಡ್ ತಂಗಿ ಮದುವೆ ರಿಸೆಪ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಏನು ರೆಡಿಯಾಗಿ ಹೊರಗಡೆ ಹೊರಟಿಲ್ಲ. ಅಣ್ಣ, ಈಗ ನಿಮ್ಮ ಮದುವೆ ಆಗಿದೆ, ನಿಮಗೆ ಹೆಂಡತಿ ಅಂತ ನಾನಿದ್ದೀನಿ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದಲ್ವಾ? ನನಗೆ ಒಂದು ಮಾತು ಹೇಳಿದೆ ನೀವು ಮಾತ್ರ ರೆಡಿಯಾಗಿ ಹೊರಟು ನಿಂತಿದ್ದೀರಾ. ಕರ್ಕೊಂಡು ಹೋಗ್ತಿದ್ದೆ ಡಾರ್ಲಿಂಗ್, ಆದರೆ ಏನು ಮಾಡೋದು, ಅಲ್ಲಿ ಬರ್ತಾ ಇರೋ ನನ್ನ ಫ್ರೆಂಡ್ಸ್ ಯಾರೂ ಅವ್ರ ಹೆಂಡ್ತೀರನ್ನ ಕರ್ಕೊಂಡು ಬರ್ತಾ ಇಲ್ಲ. ಇದೊಂಥರ ನಾವು ಫ್ರೆಂಡ್ಸಿಗೆಲ್ಲ ಹೇಳಬೇಕಂದ್ರೆ ಬ್ಯಾಚುಲರ್ಸ್ ಪಾರ್ಟಿ ಥರ. ಏನು ಬ್ಯಾಚುಲರ್ಸ್ ಪಾರ್ಟಿನ? ನೀವು ಏನು ಹೇಳ್ತಾ ಇದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಆಲ್ರೆಡಿ ಮದುವೆ ಆದವ್ರದ್ದು ಅದು ಹೇಗೆ ಬ್ಯಾಚುಲರ್ಸ್ ಪಾರ್ಟಿ ಆಗಕ್ಕೆ ಸಾಧ್ಯ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಯ್ಯೋ ನನ್ನ ಟ್ಯೂಬ್ಲೈಟ್ ಹೆಂಡ್ತಿ, ಈಗ ಅಲ್ಲಿ ಬರ್ತಿರೋರು ಯಾರೋ ಅವ್ರ ಹೆಂಡ್ತಿರ ಜೊತೆ ಬರ್ತಾ ಇಲ್ಲ ಅಂದಮೇಲೆ ನೋಡೋರ ಕಣ್ಣಿಗೆ ನಾವೆಲ್ಲರೂ ಬ್ಯಾಚುಲರ್ಸ್ ಥರ ತಾನೇ ಕಾಣ್ತೀವಿ. ಬ್ಯೂಟಿಫುಲ್ಲಾಗಿ ರೆಡಿಯಾಗಿರೋ ಹುಡುಗಿರು ಇರ್ತಾರೆ, ಎಲ್ಲರೂ ನಮ್ಮನ್ನೇ ಗುರಾಯಿಸ್ತಾ ಇರ್ತಾರೆ, ಆದರೆ ಅವರಿಗೆ ನಮಗೆ ಮದುವೆ ಆಗಿದೆ ಅಂತಲೇ ಗೊತ್ತಾಗಲ್ಲ. ಇದೆಲ್ಲ ನೋಡೋಕ್ಕೊಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಸರಿ ನನಗೆ ಲೇಟ್ ಆಗ್ತಾ ಇದೆ, ಜಾಗ ಬಿಡು, ನಾನು ಹೊರಡ್ತೀನಿ. ಹೆಂಡತಿನ ಬಿಟ್ಬಿಟ್ಟು ರಘು ಪಾರ್ಟಿಗೆ ಅಂತ ಹೊರಟೋಗ್ತಾನೆ. ಪಲ್ಲವಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಅವಳು ಕೋಪದಿಂದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾಳೆ. ಎಷ್ಟಿರ್ಬೇಡ ಇವರು, ಮದುವೆ ಆಗಿದೆ ಅಂತ ಹೊರಗಡೆ ಜಗತ್ತಿಗೆ ತೋರಿಸ್ಕೊಳ್ಳೋಕೆ ತಯಾರಿಲ್ವಲ್ಲ ಇವರು ನೋಡಿ ಇನ್ನು ಮದುವೆ ಆಗದೆ ಇರೋರು ಅಂತ ಹುಡುಗಿರೆಲ್ಲ ಇವ್ರನ್ನ ಗುರಾಯಿಸ್ಬೇಕಂತೆ. ಇವ್ರು ನೋಡಿ ಕೆಲವರಂತೂ ಹುಡುಗಿರ ಸಂಬಂಧಗಳನ್ನ ಹಿಡ್ಕೊಂಡು ಕ್ಯೂ ನಿಂತಿರ್ತಾರಂತೆ. ಅಲ್ಲ, ಎಷ್ಟಿರ್ಬೇಡ ಇವರು, ಮದುವೆ ಆಗಿದ್ರು ನಾವೆಲ್ಲರೂ ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತೀವಿ ಅಂತಾರಲ್ಲ. ಏನಾಯ್ತಮ್ಮ ಪಲ್ಲವಿ, ಯಾಕೆ ಒಂಥರ ಇದೆಯಾ? ಅದು ಸರಿ, ಇದೇನಮ್ಮ ಹಣೆಗಷ್ಟು ಸಣ್ಣ ಸ್ಟಿಕ್ಕರ್ ಇಟ್ಕೊಂಡಿದ್ಯಾ? ನೀ ಹಣೆಗೆ ಇಟ್ಕೊಂಡಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಕೈಯಲ್ಲೂ ನೋಡು, ಬಳೆಗಳು ಒಂದು ಎರಡೆರಡೇ ಹಾಕೊಂಡಿದ್ಯಾ. ಯಾಕಮ್ಮ, ಇನ್ನೂ ಮದುವೆ ಆಗದೆ ಇರೋಳು ಅಂತ ತೋರಿಸ್ಕೊಳ್ಳೋ ಹುಚ್ಚೇನು ನಿನಗೆ? ಅತ್ತೆ, ನನ್ನ ಹಾಗಿರಲಿ, ನೀವು ಮೊದಲು ನಿಮ್ಮ ಮಗನ ಕಡೆ ಗಮನ ಕೊಡಿ. ನಾನೇನು ಹಣೆಗೆ ಸಣ್ಣ ಸ್ಟಿಕ್ಕರ್ ಇಟ್ಕೊಂಡಿರ್ಬೋದು, ಕೈಯಲ್ಲಿ ಒಂದೆರಡೇ ಬಳೆ ಇಟ್ಕೊಂಡಿರ್ಬೋದು, ಆದರೆ ನಾನೇನು ಮನೆಯಿಂದ ಆಚೆ ಹೋಗ್ತಿಲ್ವಲ್ಲ, ಮನೆ ಒಳಗೆ ಇದ್ದೀನಿ. ಅದೇ ನಿಮ್ಮ ಮಗ ದಿನಾ ಹೊರಗಡೆ ಓಡಾಡೋರು, ಅವ್ರನ್ನ ನೋಡಿ ಇನ್ನೂ ಇವನೇನು ಮದುವೆ ಆಗಿರೋನು ಆಗಿಲ್ದೇ ಇರೋನು ಅಂತ ಯಾರು ಹೇಳ್ತಾರೆ? ಯಾರಿಗೆ ತಾನೇ ಗೊತ್ತಾಗತ್ತೆ? ನೀವೇ ಹೇಳಿ. ಅವರು ಮದುವೆ ಆಗಿರೋರು ಅಂತ ಜನ ಗುರ್ತು ಹಿಡಿಯೋಕ್ಕೆ ಅವ್ರ ಮೈ ಮೇಲೆ ಯಾವ ಗುರ್ತಿರತ್ತೆ? ನೀವೇ ಹೇಳಿ. ಓ, ಅಂದರೆ ನಿನ್ನನ್ನು ನನ್ನ ಮಗನ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇದೆಯಾ? ಅವನು ಗಂಡು ಹುಡುಗ ಕಣೆ, ಅವ್ನು ಹೇಗೆ ಬೇಕಾದರೂ ಇರ್ಬೋದು, ಏನು ಬೇಕಿದ್ರೂ ಮಾಡಬಹುದು. ಅವನು ಯಾರು ಮದುವೆ ಆಗಿರೋನು ಮದುವೆ ಆಗದೆ ಇರೋನು ಅಂತ ಗುರ್ತು ಹಿಡಿಯೋ ಅವಶ್ಯಕತೆ ಇಲ್ಲ. ಗಂಡು ಹುಡುಗ ಅವನು ಏನು ಬೇಕಿದ್ರೂ ಮಾಡ್ತಾನೆ. ಇದು ಒಳ್ಳೆ ಚೆನ್ನಾಗಾಯ್ತತ್ತೆ. ನೋಡಿ ಅತ್ತೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮಗನ್ನ ಕಂಟ್ರೋಲ್ ಮಾಡಿ, ಅವಾಗ ಮಾತ್ರ ನಾನು ಕಂಟ್ರೋಲಲ್ಲಿರ್ತೀನಿ. ನಿಮ್ಮ ಮಗ ಮನ್ಸಿಗೆ ಬಂದ ಹಾಗೆಲ್ಲ ತಿರ್ಗಾಡಕ್ಕಾಗಲ್ಲ ಅತ್ತೆ, ಯಾಕಂದರೆ ಅವ್ರೀಗ ನನ್ನ ಗಂಡ. ಮದುವೆ ಆಗಿರೋನು ನಿನ್ನ ಗಂಡ ಅಂತ ಹೇಳ್ತಿದ್ಯಲ್ಲ, ಮದುವೆ ಆದಮೇಲೂ ನನ್ನ ಮಗನಿಗೆ ಎಷ್ಟು ಸಂಬಂಧಗಳು ಬಂದಿದ್ದಾವೆ ಗೊತ್ತಾ? ಮದುವೆ ಆಗಿದ್ರೂ ಗಂಡು ಮಕ್ಕಳಿಗೆ ಡಿಮ್ಯಾಂಡ್ ಏನು ಕಡಿಮೆ ಆಗಲ್ಲ.
ಈಗ ಮದುವೆಗೆ ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಮದುವೆ ಆಗಿದೆ ಈ ಹುಡುಗನಿಗೆ ಅಂತ. ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹೊರಗಡೆ ಎಲ್ಲ ಅವ್ನು ನೋಡಿದವರು ನೋಡೋಕೆ ಚೆನ್ನಾಗಿ ಕಾಣ್ತಾನ. ಅವಾಗೆಲ್ಲ ನನ್ನ ಹತ್ರ ಕೇಳ್ತಾರೆ, ನಿಮ್ಮ ಮಗನಿಗೆ ಮದುವೆ ಮಾಡ್ತೀರಾ, ನಮ್ಮ ಕಡೆ ಒಂದು ಹುಡುಗಿ ಇದೆ. ಈ ಥರ ಆಗ್ತಾನೆ ಇರುತ್ತೆ ಗಂಡ್ಮಕ್ಳ ವಿಷಯದಲ್ಲಿ. ಅದೇ ನಿನ್ನ ವಿಷಯದಲ್ಲಿ ಹಾಗಾಗಕ್ಕೆ ಸಾಧ್ಯನಾ? ನಿನ್ನ ನೋಡಿದ್ರೇನೆ ಯಾರಾದರೂ ಹೇಳ್ಬಿಡ್ತಾರೆ ನಿನಗೆ ಮದುವೆ ಆಗಿದೆ ಅಂತ. ಕೊರಳಲ್ಲಿ ತಾಳಿ ಇರುತ್ತೆ, ಕಾಲುಂಗ್ರ ಇರುತ್ತೆ, ಇದನ್ನೆಲ್ಲ ನೋಡಿ ಯಾರಿಗಾದ್ರೂ ಗೊತ್ತಾಗುತ್ತೆ. ಅತ್ತೆ ಮಾತುಗಳನ್ನ ಕೇಳಿ ಪಲ್ಲವಿಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ, ಇದು ಯಾವ ಲಾಜಿಕ್ ಅಂತಾನೆ ನನಗೆ ಅರ್ಥ ಆಗಲ್ಲ. ಮದುವೆ ಅಂತೂ ಹುಡುಗನಿಗೂ ಆಗಿರುತ್ತೆ, ಹುಡುಗಿಗೂ ಆಗಿರುತ್ತೆ. ಆದ್ರೆ ಮದುವೆ ಆಗಿದೆ ಅಂತ ಗುರ್ತಿಗೆ ತಾಳಿ ಸರನ ಬರೀ ಹುಡುಗಿಯರು ಮಾತ್ರ ಹಾಕೊಂಡು ಓಡಾಡಬೇಕು. ಹುಡುಗರಿಗೆ ಅವ್ರಿಗೆ ಮದುವೆ ಆಗಿದೆ ಅಂತ ಗುರ್ತು ಹಿಡಿಯೋಕ್ಕೆ ಏನೇನೂ ಇಲ್ಲ. ಅವ್ರು ಮೊದಲು ಹೇಗಿರ್ತಾರೋ ಹಾಗೆ ಇರ್ತಾರೆ. ಏನು ಯೋಚನೆ ಮಾಡ್ತಿದ್ಯೆ? ಮೊದಲು ಹೋಗಿ ಸ್ವಲ್ಪ ದೊಡ್ಡದಾಗಿ ಕುಂಕುಮ ಇಟ್ಕೋ. ಮದುವೆ ಆಗಿರೋ ಹೆಣ್ಮಗಳು ನೀನು, ಮರಿಬೇಡ. ಬೆಳಗ್ಗಿನ ಜಾವ ಮನೆ ಡೋರ್ ಬೆಲ್ ಆಗುತ್ತೆ. ಹಾ, ಬಂದೆ. ಪಲ್ಲವಿ ನಿದ್ದೆಗಣ್ಣಲ್ಲಿ ಎದ್ದು ಹೋಗಿ ಬಾಗ್ಲು ತೆಗಿತಾಳೆ. ಪಲ್ಲವಿ ಹೋಗಿ ಬಾಗ್ಲು ತೆಗೆದು ನೋಡಿದಾಗ ಎದುರಿಗೆ ರಘು ನಿಂತಿರ್ತಾನೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾನೆ. ಅಷ್ಟೇ ಅಲ್ಲ, ರಘು ಶರ್ಟ್ ಮೇಲಿರುತ್ತೆ ಲಿಪ್ಸ್ಟಿಕ್ ಮಾರ್ಕ್. ಅದನ್ನ ನೋಡಿ ಪಲ್ಲವಿಗೆ ಕೋಪ ನೆತ್ತಿಗೆ ಇರುತ್ತೆ. ನಡೀರಿ ಒಳಗೆ, ಸೀದಾ ರೂಮಿಗೆ ನಡೀರಿ. ಯಾಕೆ ಇಷ್ಟೊಂದು ರಾಂಗ್ ಆಗಿದ್ಯಾ? ಏನಾಯ್ತು? ಸುಮ್ಮನೆ ನಡೀತಿರೋ ಇಲ್ಲ ಎಳ್ಕೊಂಡು ಹೋಗ್ಲಾ? ಆಯ್ತಾಯ್ತು, ನಡಿ, ಬಂದೆ. ಪಲ್ಲವಿ ಗಂಡನ್ನ ರೂಮಿಗೆ ಕರ್ಕೊಂಡು ಬಂದೋಳೆ. ಒಂದು ಕೈನಲ್ಲಿ ತಾಳಿ ಸರ, ಇನ್ನೊಂದು ಕೈನಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತ್ಕೋತಾಳೆ. ಪಲ್ವಿ, ಏನು ಮಾಡ್ತಾ ಇದೀಯ ನೀನು? ನಿಂಗೇನು ತಲೆಗೆಲ್ಲ ಸರಿ ಇದೆಯೋ ಇಲ್ವೋ? ಹೌದ್ರಿ, ನನಗೆ ತಲೆ ಸರಿ ಇಲ್ಲ ಅಂತಾನೆ ಅನ್ಕೊಳ್ಳಿ. ನೋಡಿ, ಇಲ್ಲಿವರೆಗೂ ನೀವು ಹೇಗಿದ್ರೋ ಅದ್ರ ಬಗ್ಗೆ ನನಗೆ ಈಗೇನು ಮಾತಾಡೋಕ್ಕೆ ಮನಸ್ಸಿಲ್ಲ. ಏನು ಮಾತಾಡಿ ಏನು ಪ್ರಯೋಜನವೂ ಇಲ್ಲ. ಆದರೆ ಇನ್ಮೇಲೆ ಮಾತ್ರ ಹೊರಗಡೆ ಜಗತ್ತಿಗೆ ಮದುವೆನೇ ಆಗದೆ ಇರೋ ಥರ ತೋರಿಸ್ಕೊಳ್ಳೋದು, ಈ ಬ್ಯಾಚುಲರ್ ಪಾರ್ಟಿ ಇವೆಲ್ಲ ಬಂದ್. ಇವತ್ತಿಂದ ನನ್ನ ಹೆಸರಿರೋ ಈ ತಾಳಿ ಸರನ ನೀವು ಕುತ್ತಿಗೆಗೆ ಹಾಕೊಂಡು ಓಡಾಡಬೇಕು. ಏನು ಮುಖ ಮುಖ ನೋಡ್ತಿದ್ದೀರಾ? ನಾನೇನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ನೀವೇನಾದರೂ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ನನ್ನ ಕೈನಲ್ಲಿ ಇದೆಯಲ್ಲ ಈ ದೊಣ್ಣೆ, ಇದರಲ್ಲೇ ಬಡ್ದು ಹಾಕ್ಬಿಡ್ತೀನಿ ನಿಮ್ಮನ್ನ. ಹೆಂಡತಿ ಈ ಮಾತು ಕೇಳಿ ಅವಳ ಕೈಯಲ್ಲಿರೋ ದೊಣ್ಣೆನ ನೋಡಿ ರಘು ಹೆದರು ಬಿಡ್ತಾನೆ. ಹೆದರ್ಕೊಂಡು ಪಲ್ಲವಿ ಹೇಗೆ ಹೇಳ್ತಾಳೋ ಹಾಗೆ ಮಾಡೋಕ್ಕೆ ಒಪ್ಕೊಳ್ತಾನೆ. ಆಯ್ತಮ್ಮ, ಆಯಿತು. ಈಗೇನು ನಿನ್ನ ಹೆಸರಿರೋ ಆ ತಾಳಿ ಸರನ ನಾನು ಹಾಕೊಂಡು ಓಡಾಡ್ಬೇಕು ತಾನೆ? ಆಯಿತು, ಹಾಗೆ ಮಾಡ್ತೀನಿ. ಹಾಗೆ ಬನ್ನಿ ದಾರಿಗೆ. ಹಾಂ, ಹಾಗೆ ಇನ್ನೊಂದು ವಿಷಯ, ತಾಳಿ ಸರ ಜೊತೆಗೆ ಹಣೆಗೆ ಕುಂಕುಮನೂ ಇಟ್ಕೊಂಡು ಓಡಾಡಬೇಕು ನಮ್ಮ ಥರ. ನಿಮ್ಮಮ್ಮ ನನಗೆ ಹಣೆಗೆ ಇಟ್ಕೊಂಡಿದ್ರು ಅಯ್ಯೋ ಚಿಕ್ಕದಾಯ್ತು ದೊಡ್ಡದು ಇಟ್ಕೊ, ಸ್ವಲ್ಪ ದೊಡ್ಡದು ಮಾಡಿದ್ರೆ ಅಯ್ಯೋ ಇದು ಚಿಕ್ಕದಾಯ್ತು ಇನ್ನೂ ದೊಡ್ಡದು ಮಾಡ್ಕೊ. ನಮಗೆ ಇಷ್ಟ ಬಂದ ಹಾಗೆ ಇರೋಕ್ಕೆ ಬಿಡಲ್ಲ. ಅದೇ ನೀವು ಮಾತ್ರ ಮನ್ಸಿಗೆ ಬಂದ ಹಾಗೆ ಓಡಾಡಬಹುದು. ಈಗ ಇಟ್ಕೊಳ್ರಿ ನೀವೂ. ಸರಿ, ಆಯಿತು. ರಘು ಸ್ನಾನ ಮಾಡಿ ಫ್ರೆಶ್ ಆಗಿ ಹೆಂಡತಿ ಹೇಳಿರೋ ಹಾಗೆ ಕುತ್ತಿಗೆಗೆ ತಾಳಿ ಸರ ಹಾಕೊಂಡು ಹಣೆ ಕುಂಕುಮ ಇಟ್ಕೊಂಡು ಬರ್ತಾನೆ. ಲೋ ರಘು, ನಿನಗೇನು ಆಗಿದೆ? ಮದುವೆ ಆಗಿರೋ ಹೆಣ್ಮಕ್ಳು ಹಾಕೊಳ್ಳೋ ತಾಳಿ ಸರ, ಹಣೆ ಕುಂಕುಮ, ಏನೋ ಇದು ನಿನ್ನ ಅವತಾರ? ಯಾಕತ್ತೆ ಹಾಕೋಬಾರ್ದು? ಈಗ ನಿಮ್ಮ ಬಾಯಲ್ಲೇ ಬಂತು ತಾನೆ ಮದುವೆ ಆಗಿರೋ ಹೆಣ್ಮಕ್ಳು ಹಾಕೋ ಥರ ತಾಳಿ ಯಾಕೆ ಹಾಕೊಂಡಿದ್ಯಾ ಅಂತ. ನಿಮ್ಮ ಮಗ ಏನು ಮದುವೆ ಆಗಿರೋರಲ್ವಾ? ಆಗಿದೆ ತಾನೆ. ಅವ್ರ ಹೆಂಡತಿ ನಾನು ಇನ್ನೂ ಬದುಕಿದ್ದೀನಿ, ಏನು ಸತ್ತು ಹೋಗಿಲ್ಲ. ಮತ್ತೆ ಅವ್ರು ಯಾಕೆ ತಾಳಿ ಹಾಕೋಬಾರ್ದು ಅತ್ತೆ? ಬರೀ ನಾನು ಮಾತ್ರ ಹಾಕೋಬೇಕಾ? ನಾನು ಮಾತ್ರ ಜಗತ್ತಿನ ಎದುರಿಗೆ ಮದುವೆ ಆದೋಳು ಅಂತ ಗುರ್ತಿಗೆ ತಾಳಿ ಸರ ಹಾಕೊಂಡು ಓಡಾಡಬೇಕು. ಅದೇ ನಿಮ್ಮ ಮಗ ಮದುವೆ ಆಗಿದ್ರೂ ಹೊರಗಡೆ ಜಗತ್ತಿಗೆ ಮದುವೆ ಆಗಿರದೇ ಇರೋ ಥರ ಓಡಾಡಬೇಕು. ನೋಡಿ ಅತ್ತೆ, ನಾನು ನಿರ್ಧಾರ ಮಾಡಾಗಿದೆ. ನಿಮ್ಮ ಮಗ ಅವ್ರಿಗೆ ಮದುವೆ ಆಗಿದೆ ಅನ್ನೋ ಗುರ್ತಿಗೆ ನನ್ನ ಹೆಸರಿರೋ ಈ ತಾಳಿ ಸರ ಹಾಕೊಂಡು ಓಡಾಡಲೇಬೇಕು. ಇಲ್ಲ ಅಂದರೆ ಖಂಡಿತ ಅವರು ನನ್ನ ಕೈ ತಪ್ಪು ಹೋಗೋದಂತೂ ನಿಜ. ಹಾಗೆ ಇನ್ನೊಂದು ವಿಷಯ, ನಿಮ್ಮ ಮಗ ಏನಾದರೂ ಇವುಗಳನ್ನೆಲ್ಲ ಹಾಕೊಂಡು ಓಡಾಡಲಿಲ್ಲ ಅಂದ್ಕೊಳ್ಳಿ, ನಾನು ಹಾಕೊಳ್ಳಲ್ಲ ಅಷ್ಟೇ. ನನಗೂ ನೀವು ಏನು ತಾಳಿ ಸರ ಹಾಕೋ ಹಣೆಗಿಟ್ಕೋ ಇವೇನು ಹೇಳಕ್ಕೆ ಬರಬೇಡಿ. ಇದ್ದಕ್ಕಿದ್ದಂಗೆ ನನ್ನ ಸೊಸೆ ಏನಪ್ಪ ಇಷ್ಟೊಂದು ರಾಂಗ್ ಆಗಿಬಿಟ್ಟಿದ್ದಾಳೆ. ಪಲ್ಲವಿ, ನಿನ್ನೆ ನಾನು ಏನೇನು ಮಾತಾಡಿದ್ನೋ, ನಿನ್ನೆ ರಾತ್ರಿ ಆಗಿರೋದಕ್ಕೆ ಸಾರಿ ಕೇಳ್ತೀನಿ. ಬ್ಯಾಚುಲರ್ ಪಾರ್ಟಿ, ಹೊರಗಡೆ ಹುಡುಗಿರು ನಮ್ಮನ್ನು ನೋಡ್ತಾರೆ, ಸಂಬಂಧಗಳು ಕ್ಯೂ ನಿಲ್ತಿರ್ತವೆ, ಇಂಥದ್ದೆಲ್ಲ ಏನೇನೋ ಮಾತಾಡ್ಬಿಟ್ಟೆ. ಅದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ. ನಾನು ನೀನು ಹೇಳಿದ್ದನ್ನು ಕೇಳಕ್ಕೆ ತಯಾರಿದ್ದೀನಿ. ಈ ತಾಳಿ ಸರ ಇದರಲ್ಲಿ ಏನು ನಿನ್ನ ಹೆಸರು ಬರ್ದಿದೆಯಲ್ಲ, ಇದನ್ನು ಹಾಕೊಂಡು ಓಡಾಡೋಕ್ಕೂ ತಯಾರಿದ್ದೀನಿ. ಆದರೆ ಈ ಹಣೆ ಕುಂಕುಮ ಎಲ್ಲ ಇಟ್ಕೊಂಡು ಓಡಾಡು ಅಂತ ಮಾತ್ರ ದಯವಿಟ್ಟು ಹೇಳಬೇಡ. ಹೌದೇ ಪಲ್ಲವಿ, ಅವ್ನು ನೋಡಿ ಹಣೆಗೆಲ್ಲ ಇಟ್ಕೊಂಡು ಯಾವ ಥರ ಕಾಣ್ತಾ ಇದ್ದಾನೆ. ಸ್ವಲ್ಪನಾದರೂ ನನ್ನ ಮಗನ ಮೇಲೆ ಕರುಣೆ ತೋರ್ಸಮ್ಮ. ಅವನು ನೋಡಿ ಜನ ಎಲ್ಲ ನಗ್ತಾರೆ ಕಣೆ. ದಯವಿಟ್ಟು ಒಂದು ಸ್ವಲ್ಪ ಕರುಣೆ ತೋರಿಸು. ಪಲ್ಲವಿಗೆ ಗಂಡನ ಮೇಲೆ ಸ್ವಲ್ಪ ಕರುಣೆ ಬರುತ್ತೆ. ಸರಿ ಆಯಿತು, ಆದರೆ ತಾಳಿ ಸರ ಮಾತ್ರ ಹಾಕೊಂಡು ಓಡಾಡಲೇಬೇಕು.
ಹಾಗೆ ಇನ್ನೊಂದು ವಿಷಯ, ಯಾರಾದರೂ ಬಂದು ನಿಮ್ಮ ಮಗನಿಗೆ ನಿಮ್ಮ ಮಗನ ಮದುವೆ ಮಾಡ್ತೀರಾ, ಅಲ್ಲೊಂದು ಸಂಬಂಧ ಇದೆ ಇಲ್ಲೊಂದು ಸಂಬಂಧ ಇದೆ ಅಂದರೆ ನೀವು ಇರೋ ವಿಷಯ ಹೇಳಬೇಕು, ನನ್ನ ಮಗನಿಗೆ ಮದುವೆ ಆಗಿದೆ ಅಂತ. ಅಯ್ಯೋ ಹೇಳ್ತೀನಮ್ಮ, ನನ್ನ ಮಗನಿಗೆ ಮದುವೆ ಆಗಿದೆ ಅಂತ ಖಂಡಿತ ಹೇಳ್ತೀನಿ. ರಘುಗೀಗ ಹಣೆಗೆ ಇಟ್ಕೊಳ್ದೇ ಇದ್ರೂ ಪರವಾಗಿಲ್ಲ ಅಂತ ಹೆಂಡತಿ ಕಡೆಯಿಂದ ಪರ್ಮಿಷನ್ ಸಿಕ್ಕಿರುತ್ತೆ. ಆದರೆ ತಾಳಿ ಸಾರ ಅಂತೂ ಹಾಕ್ಕೊಳ್ಳೇಬೇಕು. ರಘು ಆಫೀಸಲ್ಲಿ. ಓ, ಮದುವೆ ಆಗಿರೋ ಹುಡುಗ ರಘು ಇವತ್ತು ಆಫೀಸಿಗೆ ಬರೋಕ್ಕೆ ಯಾಕಪ್ಪ ಇಷ್ಟು ಲೇಟು? ಸರ್, ನಿಮಗೆ ನನ್ನ ಮದುವೆ ಆಗಿರೋ ವಿಷಯ ಹೇಗೆ ಗೊತ್ತು? ನಾನು ನಿಮಗೇನು ತಿಳಿಸೇ ಇರಲಿಲ್ವಲ್ಲ. ನೀವು ತಿಳಿಸಿಲ್ಲ ಅಂದ್ರೆ ಏನು ರಘು, ನಿಮ್ಮ ಕುತ್ತಿಗೆಯಲ್ಲಿದೆಯಲ್ಲ ತಾಳಿ ಸರ, ಅದು ಎಲ್ಲ ಹೇಳ್ತಾ ಇದೆ. ಹಾಂ ಹಾಂ ಹಾಂ, ಹೌದು, ತಾಳಿ ಸರ ಇದಲ್ಲ. ಹೌದು ಹೌದು, ನನ್ನ ಕುತ್ತಿಗೆಯಲ್ಲಿ ತಾಳಿ ಸರ ಇರೋದ್ರಿಂದ ನಾನೇ ಏನು ಹೇಳೋ ಅವಶ್ಯಕತೆ ಇಲ್ಲ, ಈ ಎಲ್ಲ ತಾನಾಗೆ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ರಘುನ ನೋಡಿ ನಗೋಕ್ ಶುರು ಮಾಡ್ತಾರೆ. ಅರೆ ಇದೇನಪ್ಪ ನಿನ್ನ ಕುತ್ತಿಗೆಯಲ್ಲಿ ಮಂಗಳಸೂತ್ರ? ಅಂದ್ರೆ ಈಗೀಗ ಗಂಡು ಹುಡುಗರು ತಾಳಿ ಸರ ಹಾಕೊಂಡು ಓಡಾಡಕ್ಕೆ ಶುರು ಮಾಡಿದಾರಾ? ಅದೇನೋ ಬಿಡಪ್ಪ, ಫ್ಯಾಷನ್ ಯಾವಾಗ ಯಾವಾಗ ಯಾವ್ಯಾವ ಥರ ಬದಲಾಗುತ್ತೋ ಗೊತ್ತೇ ಆಗಲ್ಲ. ಇದು ಒಂಥರ ಚೆನ್ನಾಗಿದೆ. ನಾನು ಇವತ್ತು ಹೋಗಿ ನನ್ನ ಗಂಡನ ಕುತ್ತಿಗೆಗೂ ಹಾಕಿಸ್ತೀನಿ ಮಂಗಳಸೂತ್ರ. ನಮ್ಮ ಕಾಲದಲ್ಲೇ ಎಲ್ಲ ಸರಿಯಾಗಿತ್ತು. ಗಂಡು ಮಕ್ಕಳು ಥರ ಬದುಕ್ತಾ ಇದ್ರು. ಈಗಿನ ಕಾಲದ ಗಂಡು ಮಕ್ಕಳು ನೋಡು, ಹೆಣ್ಣು ಮಕ್ಕಳು ಕುತ್ತಿಗೆಯಲ್ಲಿ ಇರಬೇಕಾಗಿದ್ದ ತಾಳಿ ಸರನ ತಮ್ಮ ಕುತ್ತಿಗೆಯಲ್ಲಿ ನೇತು ಹಾಕೊಂಡು ಓಡಾಡ್ತಾ ಇದ್ದಾವೆ. ಅಯ್ಯಪ್ಪ, ಇವಕ್ಕೇನು ದೊಡ್ಡ ರೋಗ ಬಂದಿದೆಯೋ ಅರ್ಥನೇ ಆಗಲ್ಲ. ಅಲ್ಲಪ್ಪ, ಬರೀ ತಾಳಿ ಸರ ಯಾಕೆ ಹಾಕೊಂಡಿದ್ಯಾ? ಕಾಲುಂಗ್ರ ಹಾಗೆ ಒಂದು ನಿನ್ನ ಹೆಂಡತಿ ಸೀರೆನೂ ಉಟ್ಕೊಂಡು ಬರಬೇಕಿತ್ತು. ಅರೆ ನಾನು ಇಷ್ಟೊತ್ತರೆಗೂ ಗಮನಿಸ್ಲಿಲ್ಲ. ಇವನ್ ತಾಳಿಲಿ ಇವನ್ ಹೆಂಡತಿ ಹೆಸರು ಇದೆ, ಪಲ್ಲವಿ. ಹಾ, ಪಲ್ಲವಿ ಅಂದ್ರೆ ಅದು ಇವನ್ ಹೆಂಡತಿ ಹೆಸರೇ ಇರುತ್ತೆ ಅಲ್ವೇನಪ್ಪ? ಪಲ್ಲವಿ ಅನ್ನೋದು ನಿನ್ನ ಹೆಂಡತಿ ಹೆಸರು ತಾನೆ? ಹೌದಂಟಿ. ಭೇಷ್ ಕಣಪ್ಪ. ನಿಜ ಹೇಳಬೇಕಾದ್ರೆ ಜಗತ್ತಲ್ಲಿ ಮಹಿಳಾ ದಿನಾಚರಣೆನ ಸರಿಯಾಗಿ ಆಚರಿಸ್ತಾ ಇರೋನು ಅಂದರೆ ಅದು ನೀನೇ. ನೋಡು ಯಾವ ಥರ ಹೆಂಡತಿ ಹೆಸರನ್ನ ಕುತ್ತಿಗೆಯಲ್ಲಿ ಹಾಕ್ಕೊಂಡು, ಅದು ತಾಳಿ ಸರದಲ್ಲಿ ಹಾಕ್ಸ್ಕೊಂಡು ಓಡಾಡ್ತಾ ಇದೆಯಾ. ರಘು ತನ್ನ ಸ್ಟಾಪಲ್ಲಿ ಇಳಿದು ಮನೆ ಕಡೆ ನಡ್ಕೊಂಡು ಬರ್ತಾ ಇರ್ತಾನೆ. ರಘು ಬಸ್ನಲ್ಲಾಗಿದ್ದನ್ನೇ ಯೋಚನೆ ಮಾಡ್ತಾ ಹೋಗ್ತಿರ್ತಾನೆ. ಆಗ ಯಾರೋ ಒಬ್ಬ ಗೂಂಡ ಬಂದು ಅವನ ಕುತ್ತಿಗೆಯಲ್ಲಿದ್ದಂಥ ಮಂಗಳಸೂತ್ರನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಮಂಗಳಸೂತ್ರ ಕಿತ್ತಿ ಬರೋದೇ ಇಲ್ಲ. ರಘು ಕೆಳಗಡೆ ಬೀಳ್ತಾನೆ. ಗೂಂಡ ಅಲ್ಲಿಂದ ಓಡ್ ಹೋಗ್ತಾನೆ. ಅಲ್ಲಿಗೆ ಅಕ್ಕಪಕ್ಕದ ಕೆಲವು ಹೆಂಗಸರು ಬರ್ತಾರೆ. ಅಲ್ಲ, ಗಂಡು ಮಗ ಕುತ್ತಿಗೆಯಲ್ಲಿ ತಾಳಿ ಹಾಕೊಂಡು ತಿರ್ಗಾಡೋದು ಅಂದ್ರೇನು? ಅವ್ನ ಕುತ್ತಿಗೆಯಲ್ಲಿರೋ ತಾಳಿನ ಯಾರೋ ಗೂಂಡ ಬಂದು ಕಿತ್ಕೊಳ್ಳೋ ಪ್ರಯತ್ನ ಮಾಡೋದು ಅಂದ್ರೇನು? ನಾನು ಇದನ್ನ ಮೊದಲನೇ ಸಲ ನೋಡ್ತಾ ಇದ್ದೀನಪ್ಪ. ಹೌದೇ ಸಾವಿತ್ರಿ, ಯಾವಾಗಲೂ ಈ ಥರ ಪರಿಸ್ಥಿತಿಲಿ ಹೆಣ್ಮಕ್ಳು ಇರ್ತಾ ಇದ್ರು. ಈಗ ಗಂಡು ಮಗ ಇಂಥದ್ದೊಂದನ್ನ ಫೇಸ್ ಮಾಡ್ತಾ ಇರೋದನ್ನ ಮೊದಲನೇ ಸಲ ನೋಡ್ತಾ ಇರೋದು. ಸಾವಿತ್ರಿ, ಅವ್ನ ಕುತ್ತಿಗೆಯಲ್ಲಿರೋ ತಾಳಿ ಸರದ ಡಿಸೈನ್ ನೋಡೆ, ಏನು ಚೆನ್ನಾಗಿದೆ. ಹೌದು ಗೀತಕ್ಕ, ನಾನು ಗಮನಿಸ್ಲೇ ಇಲ್ಲ, ಡಿಸೈನ್ ಭಾಳ ಚೆನ್ನಾಗಿದೆ. ಹೆಂಗೂ ನಾನು ಹೊಸ ತಾಳಿ ಸರ ಮಾಡಿಸ್ಬೇಕು ಅಂತಿದ್ದೆ, ಯಾವ ಥರ ಡಿಸೈನ್ ಮಾಡೋದು ಅಂತ ಭಾಳ ದಿನದಿಂದ ತಲೆ ಕೆಡಿಸ್ಕೊಂಡೆ. ಇವನ್ ತಾಳಿ ಸರ ನೋಡಿದ್ಮೇಲೆ ನಾನು ಇದೇ ಡಿಸೈನೇ ಮಾಡಿಸ್ಬೇಕು ಅಂತ ಡಿಸೈನ್ ಮಾಡಿಬಿಟ್ಟೆ. ಹೌದು, ಭಾಳ ಚೆನ್ನಾಗಿದೆ, ಇದನ್ನೇ ಮಾಡಿಸ್ಕೊಳ್ಳಿ. ಏನಪ್ಪ ಎಷ್ಟೊತ್ತು ಅಂತ ಹಿಂಗೆ ಬಾಯಿ ಕಳ್ಕೊಂಡು ಕೂತಿರ್ತೀಯಾ? ಏನೂ ಆಗಿಲ್ಲ, ಎದ್ದು ನಡಿ ಮನೆಗೆ. ದಿನ ಎಷ್ಟು ಜನ ಹೆಣ್ಮಕ್ಳು ಇಂಥದ್ದನ್ನೆಲ್ಲ ಫೇಸ್ ಮಾಡ್ತಾರೆ ಗೊತ್ತಾ? ರಘು ಸೀದಾ ಮನೆಗೆ ಬರ್ತಾನೆ. ಅವನಿಗೆ ಕೈ ಕಾಲಿಗೆಲ್ಲ ಅಲ್ಲಲ್ಲಿ ತರ್ಚಿರೋ ಗಾಯ ಆಗಿರುತ್ತೆ. ರೀ, ಏನಾಯ್ತು ನಿಮಗೆ? ಬಟ್ಟೆ ಎಲ್ಲ ಗಲೀಜಾಗಿದೆ, ಅಲ್ಲಲ್ಲಿ ತರ್ಚಿರೋ ಗಾಯ ಆಗಿದೆ. ನಾನೀಗ ಬಸ್ ಇಳಿದು ನಡ್ಕೊಂಡು ಬರಬೇಕಿದ್ರೆ ಯಾರೋ ಒಬ್ಬ ಗೂಂಡ ಬಂದು ನನ್ನ ತಾಳಿ ಸರನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ದ. ಅವನ ಹತ್ರ ಬಿಡಿಸ್ಕೊಳ್ಳೋವಾಗ ನಾನು ಕೆಳಗಡೆ ಬಿದ್ದು ಹೋದೆ. ಆವಾಗ ಈ ಥರ ಬಟ್ಟೆ ಎಲ್ಲ ಸ್ವಲ್ಪ ಗಲೀಜಾಗಿದೆ, ಅಲ್ಲಲ್ಲಿ ಒಂದು ಸ್ವಲ್ಪ ಗಾಯ ಆದಾಗಿದೆ. ಇತ್ತೀಚೆಗಿಂಥದ್ದೆಲ್ಲ ಜಾಸ್ತಿ ಆಗಿ ಹೋಗಿದೆ. ಮೊನ್ನೆ ಅಷ್ಟೇ ನಮ್ಮ ಪಕ್ಕದ ಮನೆ ಕಮಲನ್ ಸೊಸೆಗೂ ಇದೇ ಥರ ಆಗಿದೆ. ಯಾವನೋ ಒಬ್ಬ ತಾಳಿ ಸರ ಕಿತ್ಕೊಳ್ಳೋಕೆ ಬಂದಿದ್ದಾನೆ. ಆ ಟೈಮಲ್ಲಿ ಪಾಪ ಹುಡುಗಿಗೆ ತಲೆ ಏಟಾಗಿ ಹೋಗಿತ್ತು. ನಮ್ಮೂರಲ್ಲೂ ಅಷ್ಟೇ ಒಬ್ಳು ಹುಡುಗಿಗೆ ಇದೇ ಥರ ಯಾರೋ ಸರನೋ ಬಳೆನೋ ಕಿತ್ಕೊಳ್ಳೋಕೆ ಬಂದವನು ಅವಳಿಗೆ ಹೊಡಿಯೋಕ್ಕೆ ಹೋಗಿ ಅವ್ನು ಹೊಡೆದಿದ್ದೇಟು ಕಣ್ಣಿಗೆ ಬಿದ್ದಿದೆ. ಪಾಪ ಅವಳಿಗೆ ಈ ಕಣ್ಣೇ ಕಾಣಿಸಲ್ಲ, ಬರೀ ಒಂದೇ ಕಣ್ಣಲ್ಲಿ ನೋಡ್ಬೇಕು ಅವಳು. ರೀ, ನೀವು ಆರಾಮಿದ್ದೀರಲ್ವಾ? ನಿಮ್ಗೇನೂ ಆಗಿಲ್ಲ ತಾನೆ? ರಘು ಏನೂ ಉತ್ತರ ಕೊಡದೆ ಸೀದಾ ರೂಮಿಗೆ ಹೋಗ್ತಾನೆ. ನೋಡಿದ್ಯಾ ನನ್ನ ಮಗನ ಪರಿಸ್ಥಿತಿನ? ಇನ್ನೂ ಅವನಿಗೆ ತಾಳಿ ಸರ ಹಾಕೊಂಡು ಓಡಾಡಕ್ಕೆ ಹೇಳ್ತೀಯಾ? ನೋಡು ಏನು ಮಾಡ್ತೀಯಾ ಅಂತ. ಒಂದಿನಕ್ಕೆ ಪಾಪ ಆ ಹುಡುಗನ ಪರಿಸ್ಥಿತಿ ಈ ಥರ ಆಗಿದೆ. ಅತ್ತೆ, ನಾನೇನು ಅವ್ರಿಗೆ ಹೀಗೆಲ್ಲ ಆಗಲಿ ಅಂತ ನಾ ತಾಳಿ ಸರ ಹಾಕೊಂಡು ಓಡಾಡಿ ಅಂತ ಹೇಳಿದ್ದು. ಮಾರನೇ ದಿನ ಬೆಳಿಗ್ಗೆ ರಘು ತಾಳಿ ಸರನ ಎತ್ತಿರದೆ ಅದನ್ನ ಹಾಕೊಂಡೇ ಅವತ್ತಿನ ದಿನ ಆಫೀಸಿಗೆ ಹೊರಟಿರ್ತಾನೆ. ಏನೋ ರಘು, ನೀನು ಇಷ್ಟೆಲ್ಲ ಆದ್ಮೇಲೂ ಇವತ್ತು ಈ ತಾಳಿ ಸರನ ನೇತು ಹಾಕೊಂಡೇ ಆಫೀಸಿಗೆ ಹೋಗ್ತಾ ಇದೆಯಲ್ಲ, ಸಾಕು. ಇನ್ನೂ ಇದನ್ನೇನು ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಷ್ಟೆಲ್ಲ ನೀನು ನಿನ್ನ ಹೆಂಡತಿಗೆ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ನಿನ್ನೆ ನೋಡಿದ್ಯಲ್ಲ ನಿನ್ನ ಪರಿಸ್ಥಿತಿ ಏನಾಗಿತ್ತು ಅಂತ. ನಿನ್ನೆ ಏನೋ ಬಚಾವಾಗಿ ಬಂದಿದ್ಯಾ, ಮತ್ತೆ ಅದೇ ಥರ ಆದರೆ ಏನು ಕತಿ?
ದಿನ ಒಂದಲ್ಲ ಒಂದು ಕಡೆ ಹೆಣ್ಮಕ್ಳಿಗೆ ನೋವು ಮಾಡಿ ಅವ್ರ ಕುತ್ಕೆಲಿರೋ ತಾಳಿ ಸರ ಒಡವೆನೆಲ್ಲ ಕಿತ್ಕೊಂಡು ಹೋಗೋ ಸುದ್ದಿನ ಕೇಳ್ತಾನೆ ಇರ್ತೀವಿ. ಬೇಡಪ್ಪ ಬೇಡ, ನನಗೆ ನಿನಗೆ ಕಷ್ಟದಲ್ಲಿ ದೂಡೋಕ್ಕೂ ಇಷ್ಟ ಇಲ್ಲ, ಹಾಕೊಂಡು ಹೋಗ್ಬೇಡ, ತೆಗ್ದಿಟ್ಟು ಹೋಗೋದನ್ನ. ರಘು ಹೆಂಡತಿ ಕಡೆ ನೋಡ್ತಾನೆ. ಹೋಗ್ಲಿ ಬಿಡ್ರಿ, ಇದನ್ನೇನು ಹಾಕೊಳಕ್ಕೆ ಹೋಗ್ಬೇಡಿ ಇನ್ಮೇಲೆ. ಈ ತಾಳಿ ಸರದಲ್ಲಿ ನನ್ನ ಹೆಸರನ್ನು ಹಾಕ್ಸಿದ್ದೀನಿ. ನೀವು ಇದನ್ನು ಹಾಕೊಂಡು ಹೊರಗಡೆ ಓಡಾಡುವಾಗ ಅದೆಷ್ಟು ಜನ ನಿಮ್ಮನ್ನು ನೋಡಿ ನಗ್ತಾರೋ ಏನೋ. ನೋಡು ರಘು, ಗಂಡು ಮಕ್ಕಳಿಗೆ ಹೊರಗಡೆ ಜಗತ್ತಿಗೆ ತಮಗೆ ಮದುವೆ ಆಗಿದೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಗಂಡು ಮಕ್ಕಳು ಹೇಗಿರಬೇಕು ಹಾಗಿದ್ರೇನೆ ಚಂದ. ಗಂಡು ಹುಡುಗ ಆಗಿ ನೀನು ಈ ಥರ ತಾಳಿ ಸರನ ಕುತ್ತಿಗೆಗೆ ಹಾಕೊಂಡು ಓಡಾಡೋದು ಒಂಥರ ನಾಚಿಕೆ ಅನ್ಸುತ್ತಪ್ಪ. ಜನ ಎಲ್ಲ ನೋಡಿ ನಗಾಡ್ತಾರೋ. ಇಷ್ಟೆಲ್ಲ ಹೇಳಿದ್ರು ರಘು ಮಾತ್ರ ತಾಳಿ ಸರ ಬಿಚ್ಚಿಟ್ಟು ಹೋಗ್ತೀನಿ ಅಂತ ಹೇಳೋದೇ ಇಲ್ಲ. ಏನ್ರಿ, ಯಾಕೇನು ಮಾತಾಡ್ತಾನೆ ಇಲ್ಲ? ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ತಾನೆ? ನಾನೇ ಹೇಳ್ತಾ ಇದ್ದೀನಲ್ಲ ಬಿಚ್ಚಿಟ್ಟು ಹೋಗಿ ಅಂತ. ಮತ್ತ್ಯಾಕೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು ರಘು, ಮಾತಾಡೋ. ಅಮ್ಮ, ಹೆಣ್ಮಕ್ಳು ಕುತ್ಕೆಯಲ್ಲಿ ತಾಳಿ ಸರ ಇದ್ದರೆ ಅದು ಗೌರವ, ಗಂಡು ಮಕ್ಕಳ ಕುತ್ಕೆಯಲ್ಲಿ ತಾಳಿ ಸರ ಇದ್ದರೆ ಅದು ಅವಮಾನ. ಇದು ಯಾವ ಥರ ಲೆಕ್ಕ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಮ್ಮ, ನನಗೆ ನೀನು ಈ ತಾಳಿ ಸರ ಹಾಕ್ಕೊಂಡು ಹೊರಗಡೆ ಹೋಗಬೇಡಪ್ಪ, ಬಂಗಾರದ ಮೇಲೆ ಆಸೆ ಇರೋಂಥವ್ರು ಅದನ್ನು ಕಿತ್ಕೊಳ್ಳೋಕ್ಕೆಲ್ಲ ಬರ್ತಾರೆ, ಆ ಸಮಯದಲ್ಲಿ ಅವ್ರು ನಿನಗೆ ಏನು ಬೇಕಿದ್ರೂ ತೊಂದರೆ ಮಾಡ್ಬೋದು, ಅದಕ್ಕೆ ನೀನು ಹಾಕ್ಕೊಂಡು ಹೋಗಬೇಡ ಅಂತೀಯ. ಇದೇ ಥರ ತೊಂದರೆ ಪಲ್ಲವಿಗೂ ಆಗಬಹುದು ತಾನೆ? ಅದೇ ಪಲ್ಲವಿ ಹೊರಗಡೆ ಹೋಗಬೇಕಿದ್ರೆ ಅವಳಿಗೆ ಈ ಥರ ಹೇಳ್ತೀಯಾ? ಇಲ್ಲ, ಬಲವಂತವಾಗಾದರೂ ನೀನು ಹಾಕ್ಕೊಂಡು ಹೋಗಲೇಬೇಕು, ಹಾಕ್ಕೊಂಡು ಓಡಾಡಲೇಬೇಕು ಅಂತೀಯ. ಅವರಿಗೂ ಜೀವಕ್ಕೆ ತೊಂದರೆ ಆಗ್ಬೋದು ಅನ್ನೋದು ಗೊತ್ತಿದ್ರೂ ನೀನು ಯಾವ ಕಾರಣಕ್ಕೂ ಹಾಕ್ಕೊಂಡು ಹೋಗಬೇಡಮ್ಮ, ಮನೇಲೇ ಇಟ್ಟು ಹೋಗು ಅಂತ ಹೇಳ್ತೀಯಾ? ಇಲ್ಲ, ಇದ್ಯಾವ ನ್ಯಾಯ ಹೇಳು? ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳಲ್ಲಿ ಈ ಭೇದ ಭಾವ ಯಾಕೆ ಅಂತಲೇ ನನಗೆ ಅರ್ಥ ಆಗಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಮಾತ್ರ ಇಷ್ಟೆಲ್ಲ ರೂಲ್ಸ್ ಇರುತ್ತೆ, ಅದೇ ಗಂಡು ಮಕ್ಕಳಿಗೆ ಏನೂ ಇರೋದಿಲ್ಲ. ಕೆಲವು ಹೆಣ್ಮಕ್ಳು ತಾವೇ ಇಷ್ಟಪಟ್ಟು ಎಲ್ಲ ಹಾಕ್ಕೊಳ್ತಾರೆ, ಅದು ಓಕೆ. ಆದರೆ ಕೆಲವರಿಗೆ ಅಷ್ಟಿಷ್ಟ ಇರಲ್ಲ, ಆದರೂ ಅವರಿಗೆ ಬಲವಂತವಾಗಿ ನೀನು ಹೀಗೇ ಇರಬೇಕು ಅಂತ ಅವ್ರ ಮೇಲೆ ಒತ್ತಡ ಹೇರ್ತಿರಲ್ಲ, ಅದು ಯಾಕೋ ನನಗೆ ಸರಿ ಅನಿಸಲ್ಲ. ಮದುವೆ ಆದಮೇಲೆ ಗಂಡ ಹೆಂಡತಿ ಮಧ್ಯೆ ಏನು ಪ್ರೀತಿ, ವಿಶ್ವಾಸ, ನಂಬಿಕೆ ಇರುತ್ತಲ್ಲ, ಅದು ಮುಖ್ಯ ಅಷ್ಟೇ ಹೊರತು ಬೇರೆ ಯಾವುದೂ ಮುಖ್ಯ ಅಲ್ಲ. ಕೆಲವೊಬ್ಬರನ್ನ ಗಮನಿಸಿರ್ತೀರ, ಅವರು ತಾಳಿ ಸರನ ಒಂದು ನಿಮಿಷನೂ ಎತ್ತಿಡ್ತಾ ಇರಲ್ಲ, ಬೇಕಾಗಿದ್ದಾಗಲಿ ಎಲ್ಲ ರೀತಿ ನೀತಿನೂ ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಗಂಡ ಹೆಂಡತಿ ನಡುವೆ ಪ್ರೀತಿ ವಿಶ್ವಾಸನೇ ಇರಲ್ಲ, ನಂಬಿಕೆನೇ ಇರಲ್ಲ, ಚಪ್ಪಲಿ ಹೊಡೆದಾಡ್ತಾ ಇರ್ತಾರೆ. ಅಂಥವರು ಯಾವ ಶಾಸ್ತ್ರ ಸಂಪ್ರದಾಯ ಫಾಲೋ ಮಾಡಿ ಏನು ಪ್ರಯೋಜನ? ಅದೇ ಇನ್ನು ಕೆಲವರು ಕೆಲವೊಂದು ಟೈಮ್ ತಾಳಿ ಸರ ಹಾಕೋತಿರ್ತಾರೆ, ಕೆಲವು ಸಲ ತೆಗೆದಿಡ್ತಾ ಇರ್ತಾರೆ, ಅವ್ರ ಡ್ರೆಸ್ಸಿಗೆ ತಕ್ಕನಾಗೆ ರೆಡಿ ಆಗ್ತಾ ಇರ್ತಾರೆ. ಅಂಥವ್ರು ನೋಡಿ ಜನ ಹೇಗೆಲ್ಲ ಮಾತಾಡ್ತಿರ್ತಾರೆ. ಆದರೆ ಅವರು ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ಒಬ್ಬರ ಮೇಲೆ ಒಬ್ಬರು ತುಂಬ ನಂಬಿಕೆ ಇರುತ್ತೆ. ಈಗ ಹೇಳು, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ನಂಬಿಕೆ ಇರೋದು ಮುಖ್ಯನಾ? ಇವೆಲ್ಲ ಶಾಸ್ತ್ರ ಸಂಪ್ರದಾಯ ಕಟ್ಟುಪಾಡು ಏನಿದೆ ಇದನ್ನು ಫಾಲೋ ಮಾಡಲೇಬೇಕು ಅನ್ನೋದು ಮುಖ್ಯನಾ? ಇದನ್ನೆಲ್ಲ ನಾವೇನಿದ್ರು ಅವ್ರವ್ರ ಇಷ್ಟಕ್ಕೆ ಬಿಡಬೇಕು. ಅವರಿಗೆ ಬಲವಂತವಾಗಿ ನೀನು ಇದನ್ನು ಮಾಡಲೇಬೇಕು ಅಂತ ಹೇಳಕ್ಕೆ ಹೋಗಬಾರ್ದು. ಹೌದು ಕಣ, ನೀನು ಹೇಳೋದು ಸರಿನೇ. ಮಕ್ಕಳು ಹುಟ್ಟಿ ದೊಡ್ಡವರಾಗಿ ಓದಿಸೋದು ಯಾವ ವಿಷಯದಲ್ಲೂ ಗಂಡು ಮಕ್ಕಳು ಹೆಣ್ಮಕ್ಳಲ್ಲಿ ಯಾವ ಭೇದ ಭಾವನೂ ಮಾಡ್ತಿರಲ್ಲ. ಆದರೆ ಮದುವೆ ಆದಮೇಲೆ ಯಾಕೆ ಈ ಭೇದ ಭಾವ ಮಾಡ್ತೀವೋ ಅರ್ಥನೇ ಆಗಲ್ಲ. ನಾನು ಇದನ್ನೇ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ದು. ಮದುವೆ ನಂತರ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಮುಖ್ಯ, ಅಷ್ಟು ಬಿಟ್ಟರೆ ಹೆಣ್ಮಕ್ಳಿಗೇನು ಇದೆಲ್ಲ ರೂಲ್ಸ್ಗಳಿದೆಯಲ್ಲ, ನೀನು ಹಾಗೇ ಇರಬೇಕು, ಹೀಗೆ ಇರಬೇಕು, ಇದನ್ನು ಹಾಕ್ಕೊಳ್ಳೇಬೇಕು, ಹಾಗೆ ಮಾಡಲೇಬೇಕು, ಹೀಗೆ ಮಾಡಲೇಬೇಕು, ಇದನ್ನೆಲ್ಲ ಅವರಿಗೆ ಬಲವಂತವಾಗಿ ಮಾಡ್ಸೋಕ್ಕೆ ಹೋಗಬಾರ್ದು. ಇವುಗಳನ್ನೆಲ್ಲ ಅವ್ರವ್ರ ಇಷ್ಟಕ್ಕೆ, ಅವ್ರವ್ರ ಚಾಯ್ಸ್ಗೆ ಬಿಟ್ಬಿಡ್ಬೇಕು. ನನ್ನನ್ನು ಕ್ಷಮಿಸ್ಬಿಡು ಪಲ್ಲವಿ. ನನಗೆ ಮದುವೆ ಆಗಿದ್ರೂ ಹೊರಗಡೆ ಜಗತ್ತಿನ ಎದುರಿಗೆ ನನಗಿನ್ನೂ ಮದುವೆ ಆಗಿಲ್ಲ, ಸಣ್ಣ ಹುಡುಗ ಅಂತ ತೋರಿಸ್ಕೊಳ್ಳೋ ಹುಚ್ಚಿತ್ತು. ಇನ್ಮೇಲೆ ನಾನು ಹಾಗೆಲ್ಲ ಮಾಡಲ್ಲ. ಎಲ್ಲರೆದ್ರಿಗೂ ನನ್ನ ಮದುವೆ ಆಗಿದೆ, ನೀನೇ ನನ್ನ ಹೆಂಡತಿ ಅಂತ ಆರಾಮಾಗಿ ಹೇಳ್ಕೊಂಡು ಓಡಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.